ಭಾರತದ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳ ನಂತರದ ಕಾರ್ಯಾಂಗದ ಹುದ್ದೆ ಉಪರಾಷ್ಟ್ರಪತಿಗಳದ್ದು. ಉಪರಾಷ್ಟ್ರಪತಿಗಳಾದ ಮೇಲೆ ಪ್ರಧಾನಮಂತ್ರಿಗಳು ಬರ್ತಾರೆ. ಪ್ರಧಾನಮಂತ್ರಿಗಳನ್ನಾಗಿ ರಾಷ್ಟ್ರಪತಿಗಳು ನೇಮಕ ಮಾಡುವ ಅಧಿಕಾರವನ್ನ ಹೊಂದಿರ್ತಾರೆ. ಯಾರನ್ನು ಬೇಕಾದರೂ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯನ್ನಾಗಿ ನೇಮಕ ಮಾಡಬಹುದೇ? ಇಲ್ಲ, ಯಾರನ್ನು ಬೇಕಾದರೂ ಮಾಡ್ಲಿಕ್ಕೆ ಬರುವುದಿಲ್ಲ. ಚುನಾವಣೆಯ ನಂತರ ಲೋಕಸಭೆಯಲ್ಲಿ ಅತಿ ಹೆಚ್ಚಿನ ಸ್ಥಾನಗಳನ್ನು ಪಡೆಯತಕ್ಕಂಥ ರಾಜಕೀಯ ಪಕ್ಷದ ನಾಯಕನನ್ನ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ಎಂದು ಪ್ರಮಾಣ ವಚನವನ್ನ ಬೋಧಿಸಿ ನೇಮಕ ಮಾಡುತ್ತಾರೆ. ಪ್ರಧಾನಮಂತ್ರಿಗಳಾಗಿ ನೇಮಕವಾಗುವ ಅಭ್ಯರ್ಥಿಯು ಸಂಸತ್ತಿನ ಎರಡೂ ಸದನಗಳಲ್ಲಿ ಯಾವುದಾದರೂ ಒಂದು ಸದನದ ಸದಸ್ಯನು ಆಗಿರಲೇಬೇಕು. ಹಿಂದೆ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿಕೊಂಡಂತಹ ಸಂದರ್ಭದಲ್ಲಿ ಅವರು ಲೋಕಸಭೆಯ ಸದಸ್ಯರು ಆಗಿರಲಿಲ್ಲ, ರಾಜ್ಯಸಭೆಯ ಸದಸ್ಯರು ಕೂಡ ಆಗಿರಲಿಲ್ಲ. ಆದರೆ ಪ್ರಧಾನಮಂತ್ರಿಗಳ ಹುದ್ದೆಯನ್ನು ಅಲಂಕರಿಸಿದರು. ಪ್ರಧಾನಮಂತ್ರಿಗಳಾಗಿ ನೇಮಕ ಹೊಂದಿದ 6 ತಿಂಗಳೊಳಗಾಗಿ ಈ ಎರಡು ಸದನಗಳಲ್ಲಿ ಯಾವುದಾದರೂ ಒಂದು ಸದನದ ಸದಸ್ಯತ್ವವನ್ನ ಅವರು ಹೊಂದಲೇಬೇಕು. ಇಂದಿರಾ ಗಾಂಧಿ ಅವರು ಚಿಕ್ಕಮಗಳೂರು ಕ್ಷೇತ್ರದಿಂದ ಆಯ್ಕೆಯಾಗಿ ಲೋಕಸಭಾ ಸದಸ್ಯರಾದ ಇಂದಿರಾ ಗಾಂಧಿಯವರ ಹತ್ಯೆಯಾದಂತಹ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿ ನೇಮಕ ಆಗ್ತಾರೆ. ಅವಾಗ ಅವರು ಕೂಡ ರಾಜ್ಯಸಭೆಯ ಇಲ್ಲವೇ ಲೋಕಸಭೆಯ ಯಾವ ಸದನದ ಸದಸ್ಯರು ಕೂಡ ಅವರು ಆಗಿರಲಿಲ್ಲ. ನಂತರ ಬೈ ಎಲೆಕ್ಷನ್ ನಲ್ಲಿ ಅವರು ಗೆದ್ದು ಬಂದು ಲೋಕಸಭೆಯ ಸದಸ್ಯತ್ವವನ್ನು ಪಡೆದರು. ಇನ್ನ ನಮ್ಮ ಕರ್ನಾಟಕದ HD ದೇವೇಗೌಡರು ಪ್ರಧಾನಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಅವರು ರಾಜ್ಯಸಭೆಯ ಅಥವಾ ಲೋಕಸಭೆಯ ಸದಸ್ಯರು ಆಗಿರಲಿಲ್ಲ. ಪ್ರಧಾನಮಂತ್ರಿಗಳಾಗಿ ನೇಮಕಾತಿ ಹೊಂದಿದ ಮೇಲೆ ರಾಜ್ಯಸಭೆಗೆ ಸದಸ್ಯತ್ವವನ್ನು ಪಡೆದರು. ಹೀಗೆ ಪ್ರಧಾನಮಂತ್ರಿಗಳಾಗ್ತಕ್ಕಂಥವರು ರಾಜ್ಯಸಭೆಯ ಇಲ್ಲವೇ ಲೋಕಸಭೆಯ ಯಾವುದಾದರೂ ಒಂದು ಸದನದ ಸದಸ್ಯತ್ವವನ್ನು ಅವರು ಹೊಂದಿರಲೇಬೇಕಾಗಿರ್ತದೆ. ಇಲ್ಲದೇ ಇದ್ದರೆ 6 ತಿಂಗಳೊಳಗಾಗಿ ಆ ಜಾಗದಿಂದ ಕೆಳಕ್ಕೆ ಇಳಿಬೇಕಾಗ್ತದೆ. ಇನ್ನು ಪ್ರಧಾನಮಂತ್ರಿಯು ಮಾಡ್ತಕ್ಕಂಥ ಕೆಲಸಗಳೇನು, ಆತ ಯಾವ್ಯಾವ ಅಧಿಕಾರಗಳನ್ನ ಹೊಂದಿರ್ತಾನೆ? ಪ್ರಧಾನಮಂತ್ರಿಯು ತಾನು ಅಧಿಕಾರವನ್ನ ವಹಿಸಿಕೊಂಡ ಕೂಡಲೇನೆ ಮಂತ್ರಿಮಂಡಲವನ್ನ ರಚನೆ ಮಾಡ್ಕೊಳ್ತಾನೆ. ಮಂತ್ರಿಮಂಡಲವನ್ನ ರಚನೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಮಂತ್ರಿಮಂಡಲಕ್ಕೆ ತನ್ನದೇ ರಾಜಕೀಯ ಪಕ್ಷಕ್ಕೆ ಸೇರಿದವರಾಗಿರ್ತಕ್ಕಂಥ ಹಿರಿಯ, ಆಡಳಿತದಲ್ಲಿ ನುರಿತ, ಸಾಕಷ್ಟು ಬಾರಿ ಲೋಕಸಭಾ ಸದಸ್ಯನಾಗಿದ್ದುಕೊಂಡು ಜನರ ಮತ್ತು ಅಧಿಕಾರಿಗಳ ಮತ್ತು ಆಡಳಿತದ ವಿಷಯಗಳನ್ನ ತಿಳಿದುಕೊಂಡಿರುವ ಅನುಭವಿಗಳನ್ನ ಮಂತ್ರಿಮಂಡಲಕ್ಕೆ ಸೇರಿಸ್ಕೊಳ್ತಾನೆ. ಮಂತ್ರಿಮಂಡಲಕ್ಕೆ ಸೇರಿಸಿಕೊಂಡ ಆದ್ಮೇಲೆ ಆತ ಮಂತ್ರಿಮಂಡಲದ ಮೇಲೆ ನಿಯಂತ್ರಣವನ್ನ ಹೊಂದುತ್ತಾನೆ. ಹೆಂಗೆ ಅಂತಂದ್ರೆ, ಮಂತ್ರಿಮಂಡಲವನ್ನ ರಚನೆ ಮಾಡಿಕೊಂಡಾದ್ಮೇಲೆ ಒಂದೊಂದು ಖಾತೆಯನ್ನ ಒಬ್ಬೊಬ್ಬರಿಗೆ ಕೊಡ್ತಾನೆ, ಒಂದೊಂದು ಇಲಾಖೆಯನ್ನ ಒಬ್ಬೊಬ್ಬರಿಗೆ ಜವಾಬ್ದಾರಿಯನ್ನಾಗಿ ಕೊಡ್ತಾನೆ. ಉದಾಹರಣೆಗೆ ಗೃಹ ಖಾತೆಯನ್ನ ಒಬ್ಬರಿಗೆ ಕೊಡ್ತಾನೆ, ಅವನು ಗೃಹ ಸಚಿವ ಎನಿಸ್ಕೊಳ್ತಾನೆ. ರಕ್ಷಣಾ ಖಾತೆಯನ್ನ ಒಬ್ಬರಿಗೆ ಕೊಡ್ತಾನೆ, ಆ ವ್ಯಕ್ತಿ ರಕ್ಷಣಾ ಸಚಿವ ಅನ್ನಿಸ್ಕೊಳ್ತಾನೆ. ವಿಮಾನಯಾನಗಳ ಖಾತೆಯನ್ನ ಒಬ್ಬರಿಗೆ ಕೊಡ್ತಾನೆ, ಅವನು ವಿಮಾನಯಾನ ಖಾತೆಯ ಸಚಿವ ಆಗ್ತಾನೆ. ಹಣಕಾಸು ಒಬ್ಬರಿಗೆ ಕೊಡ್ತಾನೆ, ಅವನು ಹಣಕಾಸು ಸಚಿವನಾಗಿ ಕರೆಸ್ಕೊಳ್ತಾನೆ. ವಿದೇಶಾಂಗ ವ್ಯವಹಾರಗಳನ್ನ ಒಬ್ಬರಿಗೆ ಕೊಡ್ತಾನೆ, ವಿದೇಶಾಂಗ ವ್ಯವಹಾರಗಳ ಸಚಿವ ಅಂತ ಹೇಳಿ ಅವನು ಕರೆಸ್ಕೊಳ್ತಾನೆ.
ಕಂದಾಯವನ್ನ ಒಬ್ಬರಿಗೆ ಕೊಡ್ತಾನೆ, ಅವನು ಕಂದಾಯ ಸಚಿವ ಅನಿಸ್ಕೊಳ್ತಾನೆ. ರೈಲ್ವೆಯನ್ನ ಒಬ್ಬರಿಗೆ ಕೊಡ್ತಾನೆ, ಅವನು ರೈಲ್ವೆ ಸಚಿವ ಅನಿಸ್ಕೊಳ್ತಾನೆ. ಹೀಗೆ ಒಂದೊಂದು ಇಲಾಖೆಯನ್ನ ಒಬ್ಬೊಬ್ಬರಿಗೆ ಹಂಚಿಕೆಯನ್ನ ಮಾಡ್ತಾನೆ. ಹಂಚಿಕೆಯನ್ನ ಮಾಡಿ ಆದ್ಮೇಲೆ ಆ ಇಲಾಖೆಯನ್ನು ಅವರು ಸರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆಯೇ ಇಲ್ವೇ, ಅವನು ಆ ಇಲಾಖೆಯನ್ನ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದಾನೆಯೇ ಇಲ್ವೇ, ಆಡಳಿತವನ್ನ ಸರಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆಯೇ ಇಲ್ವೇ ಎನ್ನುವುದನ್ನ ತೀವ್ರ ನಿಗಾ ಇಟ್ಟು ನೋಡ್ತಾ ಇರ್ತಾರೆ. ಒಂದು ವೇಳೆ ಯಾವುದೇ ಒಬ್ಬ ಸಚಿವನು ತನ್ನ ಕಾರ್ಯವನ್ನ ನಿರ್ವಹಿಸುವಲ್ಲಿ ಲೋಪವನ್ನೆಸಗಿದರೆ ಆತನಿಗೆ ಎಚ್ಚರಿಕೆಯನ್ನ ನೀಡುವ ಹಾಗೂ ನೀನು ಹೀಗೆಲ್ಲ ಮಾಡಿಕೊಂಡು ಹೋಗು ಅಂತ ಹೇಳಿ ಸಲಹೆಯನ್ನ ನೀಡುವ ಅಧಿಕಾರ ಪ್ರಧಾನಮಂತ್ರಿಗೆ ಇರ್ತದೆ. 2-3 ಬಾರಿ ವಾರ್ನಿಂಗ್ ಅನ್ನ ಕೊಟ್ಟರು ಕೂಡ ಯಾವ ಸಚಿವನು ತಪ್ಪುಗಳನ್ನ ಕಂಟಿನ್ಯೂ ಮಾಡ್ತಾನೋ ಅಂತ ಸಚಿವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟು ಬೇರೆಯವರನ್ನ ನೇಮಕ ಮಾಡಿಕೊಳ್ತಕ್ಕಂಥ ಅಧಿಕಾರವನ್ನು ಕೂಡ ಪ್ರಧಾನಮಂತ್ರಿಯು ಹೊಂದಿರ್ತಾನೆ. ಇನ್ನು ಹಣಕಾಸು ಇಲಾಖೆಯನ್ನ ನಿಭಾಯಿಸ್ತಿರ್ತಕ್ಕಂಥ ಒಬ್ಬ ಹಣಕಾಸು ಸಚಿವ ರೈಲ್ವೆ ಮಂತ್ರಾಲಯವನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾನೆ ಅನ್ಸಿದ್ರೆ, ರೈಲ್ವೆ ಸಚಿವನಾಗಿರ್ತಕ್ಕಂಥವನು ಈಗ ಅವನು ಹಣಕಾಸನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾನೆ ಅನ್ಸಿದ್ರೆ, ಆ ಖಾತೆಗಳನ್ನ ಮರು ಹಂಚಿಕೆ ಮಾಡುವ, ಖಾತೆಗಳನ್ನ ಅದಲು ಬದಲು ಮಾಡ್ತಕ್ಕಂಥ ಅಧಿಕಾರವು ಕೂಡ ಯಾರಿಗೆ ಇರ್ತದೆ? ಪ್ರಧಾನಮಂತ್ರಿಗಳಿಗೆ ಇರ್ತದೆ. ಹೀಗೆ ತಾನು ಒಂದಿಡೀ ಮಂತ್ರಿಮಂಡಲದ ಮೇಲೆ ಸಂಪೂರ್ಣವಾದಂತಹ ಹಿಡಿತವನ್ನ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಪ್ರಧಾನಮಂತ್ರಿ ಆಗಿರ್ತಾರೆ. ಇನ್ನ ಮಂತ್ರಿಮಂಡಲದ ನಾಯಕ ಖುದ್ದಾಗಿ ಪ್ರಧಾನಮಂತ್ರಿನೇ ಆಗಿರ್ತಾನೆ. ಯಾಕೆ ಅಂತಂದ್ರೆ ಮಂತ್ರಿಮಂಡಲವನ್ನ ರಚನೆ ಮಾಡಿರುವ ವ್ಯಕ್ತಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಅಧ್ಯಕ್ಷನು ಕೂಡ ಹೌದು. ಮಂತ್ರಿಮಂಡಲಕ್ಕೆ ಅವನೇ ಅಧ್ಯಕ್ಷನು. ಮಂತ್ರಿಮಂಡಲದ ಪ್ರತಿಯೊಂದು ಸಭೆಯಲ್ಲಿಯೂ ಕೂಡ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಹೋಗ್ತಕ್ಕಂಥವನು ಪ್ರಧಾನಮಂತ್ರಿನೇ ಆಗಿರ್ತಾನೆ. ಮಂತ್ರಿಮಂಡಲದಲ್ಲಿ ಏನು ಸಭೆ ನಡೀತದಲ್ಲ, ಆ ಸಭೆಯಲ್ಲಿ ಯಾವ ವಿಷಯಗಳು ಚರ್ಚೆಯನ್ನ ಮಾಡಬೇಕು, ಹೇಗೆ ಆ ಚರ್ಚೆಗಳನ್ನ ಪ್ರಾರಂಭ ಮಾಡಬೇಕು, ಯಾವ ನಿರ್ಣಯಗಳನ್ನ ತೆಗೆದುಕೊಳ್ಬೇಕು ಎನ್ನುವುದನ್ನ ನಿರ್ಧರಿಸುವ ವ್ಯಕ್ತಿಯೂ ಕೂಡ ಖುದ್ದಾಗಿ ಪ್ರಧಾನಮಂತ್ರಿನೇ ಆಗಿರ್ತಾರೆ. ಹೀಗೆ ಪ್ರಧಾನಮಂತ್ರಿಯು ಒಂದಿಡೀ ಮಂತ್ರಿಮಂಡಲದ ನಾಯಕತ್ವವನ್ನ ವಹಿಸಿಕೊಂಡು ಒಂದಿಡೀ ಭಾರತದ ಕಾರ್ಯಾಂಗದ ಸಮಸ್ತ ಅಧಿಕಾರಗಳನ್ನ ಚಲಾವಣೆ ಮಾಡುವ ನೈಜ ಕಾರ್ಯಾಂಗಾಧಿಕಾರಿಯಾಗಿ ಆತನು ಕಾರ್ಯವನ್ನ ನಿರ್ವಹಿಸಿಕೊಂಡು ಹೋಗ್ತಕ್ಕಂಥ ವ್ಯಕ್ತಿಯಾಗಿರ್ತಾನೆ, ಅಧಿಕಾರಿಯಾಗಿರ್ತಾನೆ, ಆಡಳಿತಗಾರ. ಇನ್ನ ರಾಷ್ಟ್ರಪತಿ ಮತ್ತು ಕ್ಯಾಬಿನೆಟ್ ನ ನಡುವೆ ಸಂಪರ್ಕ ಸೇತುವೆಯಾಗಿ ಕೆಲಸವನ್ನ ಮಾಡ್ತಾನೆ. ಹೆಂಗೆ ಅಂತಂದ್ರೆ, ರಾಷ್ಟ್ರಪತಿಗಳು ಕೆಲವೊಂದು ಆದೇಶಗಳನ್ನ ನೀಡ್ತಾ ಇರ್ತಾರೆ. ಯಾರಿಗೆ? ಮಂತ್ರಿಮಂಡಲಕ್ಕೆ, ಕ್ಯಾಬಿನೆಟ್. ಮಂತ್ರಿಮಂಡಲ ಅಂದ್ರೂ ಒಂದೇನೆ, ಕ್ಯಾಬಿನೆಟ್ ಅಂದ್ರೂ ಒಂದೇನೆ. ಇನ್ನೊಂದೇನಿದೆ ಹೆಸರು? ಸಚಿವ ಸಂಪುಟ. 3 ಹೆಸರುಗಳಿದಾವೆ ಇದಕ್ಕೆ. ಮಂತ್ರಿಮಂಡಲ ಅಂದ್ರೂ ಅದೇನೆ, ಕ್ಯಾಬಿನೆಟ್ ಅಂದ್ರೂ ಅದೇನೆ, ಸಚಿವ ಸಂಪುಟ ಅಂದ್ರೂ ಕೂಡ ಅದೇನೆ. ಈ ಕ್ಯಾಬಿನೆಟ್ಗೆ ರಾಷ್ಟ್ರಪತಿಗಳು ಕೆಲವೊಂದಿಷ್ಟು ಆದೇಶಗಳನ್ನ ಕಳಿಸ್ತಾರೆ. ನೀವು ಆಡಳಿತದಲ್ಲಿ ಈ ರೀತಿ ಮಾಡಿ ಇಂಥ ಕೆಲಸಗಳಾಗಿಲ್ಲ ಮಾಡಿ ಅಂತೇಳಿ. ಅದನ್ನ ಅವ್ರು ನೇರವಾಗಿ ಮಂತ್ರಿಗಳಿಗೆ ಹೇಳೋದಿಲ್ಲ, ಅವ್ರು ಪ್ರಧಾನಮಂತ್ರಿಗಳಿಗೆ ಹೇಳ್ತಾರೆ. ಪ್ರಧಾನಮಂತ್ರಿಗಳು ಅದನ್ನ ಕ್ಯಾಬಿನೆಟ್ಟಿನ ಸಭೆಯನ್ನ ಕರೆದು ರಾಷ್ಟ್ರಪತಿಗಳ ಆದೇಶಗಳನ್ನ, ರಾಷ್ಟ್ರಪತಿಗಳಿಗೆ ಕಳಿಸಿರ್ತಕ್ಕಂಥ ಸಂದೇಶಗಳನ್ನ ಕ್ಯಾಬಿನೆಟ್ಟಿನ ಎಲ್ಲಾ ಸದಸ್ಯರಿಗೆ ತಲುಪಿಸುವ ಕೆಲಸವನ್ನು ಮಾಡ್ತಾರೆ. ಅದಾದ್ಮೇಲೆ ಆ ಸಂದೇಶಗಳಿಗೆ ಪ್ರತಿಯಾಗಿ, ಆ ಆದೇಶಗಳಿಗೆ ಪ್ರತಿಯಾಗಿ ಕ್ಯಾಬಿನೆಟ್ ಕೆಲವು ಕೆಲಸಗಳನ್ನ ಮಾಡ್ತದೆ, ಕ್ರಮಗಳನ್ನ ಕೈಗೊಳ್ಳುತ್ತದೆ, ನಿರ್ಧಾರಗಳನ್ನ ಕೈಗೊಳ್ಳುತ್ತದೆ, ಆಡಳಿತದಲ್ಲಿ ಅವುಗಳನ್ನ ಜಾರಿಗೊಳಿಸುತ್ತದೆ. ಆ ನಿರ್ಧಾರಗಳನ್ನ, ಕ್ಯಾಬಿನೆಟ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳನ್ನ ರಾಷ್ಟ್ರಪತಿಗಳಿಗೆ ತಿಳಿಸುವ
ಸಂಪರ್ಕದ ಸೇತುವೆಯಾಗಿ. ಈಗ ಈ ಕಡೆಗೆ ಯಾರಿದ್ದಾರೆ? ಪ್ರೆಸಿಡೆಂಟ್ ಇದ್ದಾರೆ, ರಾಷ್ಟ್ರಪತಿ, ಇಲ್ಲಿದೆ ಕ್ಯಾಬಿನೆಟ್. ಈ ರಾಷ್ಟ್ರಪತಿ ನೀಡತಕ್ಕಂತ ಆದೇಶಗಳನ್ನ ಕ್ಯಾಬಿನೆಟ್ಗೆ ತಲುಪಿಸುವ, ಕ್ಯಾಬಿನೆಟ್ಟಿನ ತೀರ್ಮಾನಗಳನ್ನ ರಾಷ್ಟ್ರಪತಿಗಳಿಗೆ ತಿಳಿಸುವ ಸಂಪರ್ಕದ ಸೇತುವೆಯಾಗಿ ಪ್ರಧಾನಮಂತ್ರಿ ಕೆಲಸವನ್ನ ಮಾಡ್ತಾರೆ. ಈ ರೀತಿ ಆಡಳಿತದ ಅತ್ಯುನ್ನತ ಅಧಿಕಾರಿಯಾಗಿರ್ತಕ್ಕಂಥ ರಾಷ್ಟ್ರಪತಿ, ಯಾಕೆಂದ್ರೆ ನೀವೀಗಾಗಲೇ ಕಳೆದ ತರಗತಿನಲ್ಲಿ ರಾಷ್ಟ್ರಪತಿ ಭಾರತದ ಪರಮೋನ್ನತಾಧಿಕಾರಿ, ಕಾರ್ಯಾಂಗದ ಮಾಲೀಕನೂ ಹೌದು, ಮುಖ್ಯಸ್ಥನೂ ಹೌದು, ಸಮಸ್ತ ಕಾರ್ಯಾಂಗದ ಕಾರ್ಯನಿರ್ವಹಣಾ ಅಧಿಕಾರಗಳನ್ನು ಹೊಂದಿರುವ ವ್ಯಕ್ತಿಯು ಯಾರು? ರಾಷ್ಟ್ರಪತಿ. ಅವರ ಹೆಸರಿನಲ್ಲಿ ಆ ಅಧಿಕಾರಗಳನ್ನ ಚಲಾಯಿಸುವ ವ್ಯಕ್ತಿ ಯಾರು? ಪ್ರಧಾನಮಂತ್ರಿ. ಹಾಗಾಗಿರುವುದರಿಂದ ಕ್ಯಾಬಿನೆಟ್ಟಿನ ನಿರ್ಧಾರಗಳನ್ನ ರಾಷ್ಟ್ರಪತಿಗಳಿಗೂ, ರಾಷ್ಟ್ರಪತಿಗಳ ಆದೇಶಗಳನ್ನ ಕ್ಯಾಬಿನೆಟ್ಟಿಗೂ ತಲುಪಿಸುವ ಸಂಪರ್ಕದ ಸೇತುವೆಯ ರೀತಿಯಲ್ಲಿ ಭಾರತದ ಪ್ರಧಾನಮಂತ್ರಿಗಳು ಕೆಲಸವನ್ನು ಮಾಡ್ತಾರೆ. ಇನ್ನ ಸಂಸತ್ತಿನ ನಾಯಕ, ರಾಷ್ಟ್ರಪತಿಗಳು ಯಾರು? ಪ್ರಧಾನಮಂತ್ರಿಗಳು ಸಂಸತ್ತಿನ ನಾಯಕನಾಗಿರ್ತಾರೆ. ಯಾಕೆ ಅಂತಂದ್ರೆ ಭಾರತದ ಸಂಸತ್ತಿನ ಲೋಕಸಭೆಯಲ್ಲಿ ಬಹುಮತ ಪಡೆದ ರಾಜಕೀಯ ಪಕ್ಷದ ನಾಯಕ ಇವರು. 2/3 ಮೆಜಾರಿಟಿಯನ್ನ ಹೊಂದಿರತಕ್ಕಂಥವ್ರು. 2/3 ಮೆಜಾರಿಟಿಯನ್ನ ಹೊಂದಿರತಕ್ಕಂಥವ್ರು. 2/3 ಮೆಜಾರಿಟಿ ಅಂದ್ರೆ 300 ಜನರಲ್ಲಿ 200 ಜನ ಈತನ ಫಾಲೋವರ್ಸ್ ಇರ್ತಾರೆ. 300 ಜನರಲ್ಲಿ 200 ಜನ ಈತನ ಏನಿರ್ತಾರೆ? ಫಾಲೋವರ್ಸ್ ಇರ್ತಾರೆ, ಹಿಂಬಾಲಕರು ಇರ್ತಾರೆ, ಈತನನ್ನ ನಾಯಕನೆಂದು ಒಪ್ಪಿಕೊಳ್ಳುವವರು ಇರ್ತಾರೆ. ಆಗಿದ್ಮೇಲೆ ಲೋಕಸಭೆಯಲ್ಲಿ ಬಹಳಷ್ಟು ಜನ ಪ್ರಧಾನಮಂತ್ರಿಯ ಆದೇಶಗಳನ್ನ, ಪ್ರಧಾನಮಂತ್ರಿಯ ನಿರ್ಧಾರಗಳನ್ನ ಸ್ವಾಗತಿಸುವಂತವರಾಗಿರ್ತಾರೆ, ಆತನ ಆದೇಶಗಳನ್ನ ಪಾಲಿಸುವಂತವರಾಗಿರ್ತಾರೆ. ಹಾಗಾಗಿ ಸಂಸತ್ತಿನ ನಾಯಕನು ಈತ. ಸಂಸತ್ತು ಈತನು ಹೇಳುವ ಪ್ರತಿ ವಿಷಯಗಳನ್ನ ಒಪ್ಪಿಕೊಳ್ಳುತ್ತದೆ, ಪಾಲಿಸುತ್ತದೆ. ಏಕೆಂದರೆ ಬಹುಮತ ಪಡೆದ ರಾಜಕೀಯ ಪಕ್ಷದ ನಾಯಕನಿವನು. ಬಹುಮತ ಪಡೆದಿರ್ತಕ್ಕಂಥ ರಾಜಕೀಯ ಪಕ್ಷದ ನಾಯಕ ಈತ. ಹಾಗಾಗಿ ಸಂಸತ್ತಿನ ನಾಯಕನಾಗಿರುತ್ತಾನೆ. ಸಂಸತ್ತಿನಲ್ಲಿ ಯಾವ ವಿಚಾರಗಳು ಚರ್ಚೆಗೆ ಬರಬೇಕು, ಯಾವಾಗ ಚರ್ಚೆಗೆ ಬರಬೇಕು, ಹೇಗೆ ಚರ್ಚೆಯನ್ನ ಅದಕ್ಕೆ ನಡೆಸಬೇಕು, ಅದಕ್ಕೆ ತೀರ್ಮಾನಗಳನ್ನ ಯಾವ ರೀತಿ ತೆಗೆದುಕೊಳ್ಬೇಕು ಎನ್ನುವ ಈ ಎಲ್ಲಾ ವಿಚಾರಗಳನ್ನ ಆತನೇ ಏನ್ ಮಾಡಿರ್ತಾನೆ? ಪೂರ್ವ ನಿರ್ಧರಿಸಿರ್ತಾನೆ. ಮೊದಲನೇ ಅವನು ಅದನ್ನ ನಿರ್ಧರಿಸಿರ್ತಾನೆ. ಇನ್ನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನೀತಿಯನ್ನ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನೀತಿಯನ್ನ ಸಂಸತ್ತಿಗೆ ತಿಳಿಸುವ, ವಿರೋಧ ಪಕ್ಷಗಳ ಜೊತೆಗೆ ಚರ್ಚೆಯನ್ನ ನಡೆಸಿ ವಿರೋಧ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರೆಲ್ಲರ ಅಭಿಮತವನ್ನ ಪಡೆದುಕೊಂಡು ಅವರ ಮನಸ್ಸನ್ನ ಗೆದ್ದು ಅವರನ್ನ ಒಪ್ಪಿಸಿ, ವಿರೋಧ ಪಕ್ಷದವರನ್ನು ಕೂಡ ಒಪ್ಪಿಸಿ ಸಮಜಾಯಿಷಿಯನ್ನ ನೀಡಿ ಅವರನ್ನು ಕೂಡ ಒಪ್ಪಿಸಿ ಅಂತ ನಿರ್ಧಾರಗಳನ್ನು ಕೈಗೊಳ್ಳತಕ್ಕಂತ ಒಂದು ಕೆಲಸಗಳನ್ನ ಪ್ರಧಾನಮಂತ್ರಿಯು ಮಾಡ್ತಾ ಇರ್ತಾರೆ. ಹಾಗಾಗಿ ಈತನು ಸಂಸತ್ತಿನ ನಾಯಕನು. ಇನ್ನು ರಾಷ್ಟ್ರದ ನಾಯಕ, ಭಾರತ ದೇಶವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಪ್ರತಿನಿಧಿಸುವ ವ್ಯಕ್ತಿಯು ಪ್ರಧಾನಮಂತ್ರಿಯು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ದೇಶವನ್ನ ಪ್ರತಿನಿಧಿಸುವ ವ್ಯಕ್ತಿ ಯಾರಾಗಿರ್ತಾರೆ? ಪ್ರಧಾನಮಂತ್ರಿಯಾಗಿರುತ್ತಾರೆ. ಭಾರತವು ಬೇರೆ ದೇಶಗಳ ಜೊತೆಗೆ ಮಾಡಿಕೊಳ್ಳುವ ಪ್ರತಿ ಒಪ್ಪಂದ, ಒಡಂಬಡಿಕೆಗಳಿಗೆ ಸಹಿ ಹಾಕುವ ವ್ಯಕ್ತಿ ಪ್ರಧಾನಮಂತ್ರಿಯಾಗಿರುತ್ತಾನೆ. ಭಾರತ ದೇಶ ಬೇರೆ ಯಾವುದೇ ದೇಶದ ಜೊತೆಗೆ ರಾಯಭಾರತ್ವದ, ವ್ಯಾಪಾರದ, ವಾಣಿಜ್ಯದ, ಸಾಂಸ್ಕೃತಿಕ, ರಾಜಕೀಯ ಇನ್ಯಾವುದೇ ರೀತಿಯ ಒಪ್ಪಂದಗಳನ್ನ ಅದು ಮಾಡ್ಕೊಳ್ತಾ ಇದ್ರೆ ಆ ಒಪ್ಪಂದಗಳಿಗೆ ಸಹಿ ಹಾಕ್ತಕ್ಕಂತ ವ್ಯಕ್ತಿ ಪ್ರಧಾನಮಂತ್ರಿ ಆಗಿರ್ತಾನೆ.
ಆದರೆ ಯಾರ ಹೆಸರಿನಲ್ಲಿ ಸಹಿಯನ್ನ ಹಾಕ್ತಾರೆ? ರಾಷ್ಟ್ರಪತಿಗಳ ಹೆಸರಿನಲ್ಲಿ. ನಾನು ಭಾರತದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಇಂಥವನು ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳ ಹೆಸರಿನಲ್ಲಿ ಒಪ್ಪಿ ಸಹಿ ಮಾಡುವುದೇನೆಂದರೆ, ತಾನು ಒಪ್ಪಿ ಸಹಿ ಮಾಡ್ತಾನೆ ಅಲ್ಲಿ ಆಫ್ ಇಂಡಿಯನ್ ಪ್ರೆಸಿಡೆಂಟ್, ಇನ್ ದಿ ನೇಮ್ ಆಫ್ ಇಂಡಿಯನ್ ಪ್ರೆಸಿಡೆಂಟ್ ಅಂತ ಹೇಳಿ ಅಲ್ಲಿ ಕೆಳಗೆ ಬರೀತಾನೆ. ರಾಷ್ಟ್ರಪತಿಗಳ ಹೆಸರಿನಲ್ಲಿ ನಾನು ಈ ಒಪ್ಪಂದಕ್ಕೆ ರುಜುವನ್ನು ಮಾಡ್ತಾ ಇದ್ದೀನಿ ಅಂತ. ಈ ರಾಷ್ಟ್ರದ ನಾಯಕನಾಗಿರುವುದರ ಜೊತೆಗೆ ಆತನು ಬೇರೆ ದೇಶಗಳ ಜೊತೆಗೆ ರಾಯಭಾರತ್ವದ ಸಂಬಂಧಗಳನ್ನ ಹೊಂದುತ್ತಿರುವಾಗ ರಾಯಭಾರಿಗಳನ್ನ ನೇಮಕ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ದೇಶಗಳ ಜೊತೆಗೆ ಮಾತನಾಡುವ ಯಾವುದೇ ರೀತಿಯ ಮಾತುಕತೆಗಳಿಗೆ ಆತನು ಅಲ್ಲಿ ಚರ್ಚೆಗಳನ್ನ ನಡೆಸುವ, ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ ನಮ್ಮ ಭಾರತ ದೇಶದ ಹಿತಾಸಕ್ತಿಯನ್ನ ಕಾಪಾಡಿಕೊಂಡು ಬರುವಂತಹ ಚಾಕಚಕ್ಯತೆಯ ಮಾತುಕತೆಗಳನ್ನಾಡುವ ವ್ಯಕ್ತಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳೇ ಆಗಿರುತ್ತಾರೆ. ಇನ್ನು ಆತನಿಗೆ ಇರತಕ್ಕಂಥ ನೇಮಕಾತಿ ಅಧಿಕಾರಗಳು ಏನು, ಭಾರತದ ಸಂವಿಧಾನಿಕ ಉನ್ನತ ಹುದ್ದೆಗಳಿದ್ದಾವೆ. ಸಂವಿಧಾನಿಕ ಉನ್ನತ ಹುದ್ದೆಗಳಿದ್ದಾವೆ. ಯಾವ್ಯಾವುದವೆ? ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರು, ಭಾರತದ ಎಲ್ಲಾ ಹೈಕೋರ್ಟುಗಳ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರು, ಭಾರತದ ಎಲ್ಲಾ ರಾಜ್ಯಗಳಿಗೆ ನೇಮಕವಾಗುವ ರಾಜ್ಯಪಾಲರುಗಳು, ಭಾರತದ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು, ಭಾರತದ ಚುನಾವಣಾ ಆಯೋಗದ ಅಧ್ಯಕ್ಷರು ಮತ್ತು ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಮತ್ತು ಇತರೆ ಆಯುಕ್ತರು, ಭಾರತದ ಆಡಿಟರ್ ಜನರಲ್ಲರು, ಅಕೌಂಟೆಂಟ್ ಜನರಲ್ಲರು, ಮತ್ತೆ ಇನ್ನೊಬ್ಬರಿದ್ದಾರೆ ಕಂಟ್ರೋಲರ್ ಜನರಲ್ಲರು. ಅದಾದ್ಮೇಲೆ ಭಾರತದ 3 ಸೇನಾ ತುಕಡಿಗಳಿಗೆ ನೇಮಕವಾಗುವ ದಂಡನಾಯಕರುಗಳು ಹಾಗೂ ಭಾರತದ ಮಹಿಳಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು, ಭಾರತದ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು, ಭಾರತದ ಪರಿಶಿಷ್ಟ ಜಾತಿ ಪರಿಶಿಷ್ಟ ನಿಗಮ ಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರು. ಹೀಗೆ ಅನೇಕ ಸಂವಿಧಾನಿಕ ಉನ್ನತ ಹುದ್ದೆಯಲ್ಲಿ ಇರತಕ್ಕಂಥ ಅಧಿಕಾರಿಗಳನ್ನ ನೇಮಕ ಮಾಡತಕ್ಕಂಥ ವಿಚಾರದಲ್ಲಿ ರಾಷ್ಟ್ರಪತಿಗಳಿಗೆ ಅಧಿಕಾರವಿದೆ, ನೇಮಕ ಮಾಡುವ ಅಧಿಕಾರ. ಆದರೆ ಯಾರನ್ನ ಆ ಸ್ಥಾನಕ್ಕೆ ನೇಮಕ ಮಾಡಬೇಕೆಂದು ರಾಷ್ಟ್ರಪತಿಗಳಿಗೆ ಸಲಹೆಯನ್ನ ನೀಡತಕ್ಕಂಥ ಅಧಿಕಾರ ಇರುವುದು ಭಾರತದ ಪ್ರಧಾನಮಂತ್ರಿಗಳಿಗೆ. ಇನ್ನ ರಾಜ್ಯಸಭೆ ರಚನೆಯಾದಂತಹ ಸಂದರ್ಭದಲ್ಲಿ ರಾಜ್ಯಸಭೆಗೆ 12 ಜನ ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ, ಕ್ರೀಡೆ, ಸಮಾಜ ಸೇವೆ, ವೈದ್ಯಕೀಯ ಸೇವೆ ಇಂಥವುಗಳನ್ನೆಲ್ಲವನ್ನ ಮಾಡಿರ್ತಕ್ಕಂಥ ಪರಿಣಿತರು ಏನಿದ್ದಾರೆ, ಈ ಪರಿಣಿತರನ್ನ 12 ಜನರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಆದರೆ ಆ 12 ಜನ ಯಾರಾಗಿರಬೇಕು ಎನ್ನುವುದನ್ನ ನಿರ್ಧರಿಸುವ ವ್ಯಕ್ತಿಯು ಪ್ರಧಾನಮಂತ್ರಿಯಾಗಿರ್ತಾರೆ. ಇನ್ನ ಲೋಕಸಭೆಯಲ್ಲಿ ಚುನಾವಣೆಯಿಂದ ಚುನಾಯಿತರಾಗಿ ಬರ್ತಕ್ಕಂಥವರ ಸಂಖ್ಯೆ 243. ಇನ್ನು ಇಬ್ರು ಯಾರು? ಆಂಗ್ಲೋ ಇಂಡಿಯನ್ ಜನಾಂಗಕ್ಕೆ ಸೇರಿದವರು. ಈ ಆಂಗ್ಲೋ ಇಂಡಿಯನ್ ಈಗಾಗಲೇ ಲೋಕಸಭೆಗೆ ಚುನಾಯಿತರಾಗಿ ಬಂದಿರುವ ಸಂಖ್ಯೆನಲ್ಲಿ ಯಾರೊಬ್ಬರು ಆಂಗ್ಲೋ ಇಂಡಿಯನ್ ಜನಾಂಗಕ್ಕೆ ಸೇರಿರ್ತಕ್ಕಂಥವ್ರು ಆಯ್ಕೆಯಾಗಿ ಬಂದಿಲ್ಲವೆಂದು ಖಾತ್ರಿಯಾದರೆ ಆಗ ರಾಷ್ಟ್ರಪತಿಗಳು 2 ಆಂಗ್ಲೋ ಇಂಡಿಯನ್ನರನ್ನ ಲೋಕಸಭೆಗೆ ನೇಮಕ ಮಾಡುತ್ತಾರೆ ಅಂತ ನಾವು ಓದಿದ್ದೀವಿ. ಆದರೆ ಹೀಗೆ ನೇಮಕ ಮಾಡುತ್ತಿರುವಾಗ ಯಾರನ್ನ ಆ ಜಾಗಕ್ಕೆ ನೇಮಕ ಮಾಡಬೇಕೆಂದು ಸಲಹೆ ನೀಡುವ ವ್ಯಕ್ತಿ ಯಾರಾಗಿರ್ತಾನೆ? ಪ್ರಧಾನಮಂತ್ರಿಯಾಗಿರುತ್ತಾರೆ. ಆ ಸಲಹೆ ನೀಡತಕ್ಕಂಥ ಅಧಿಕಾರ ಪ್ರಧಾನಮಂತ್ರಿಗೆ ಇರುತ್ತದೆ. ಹೀಗೆ ಭಾರತದ ಎಲ್ಲಾ ನೇಮಕಾತಿಗಳ ವಿಷಯದಲ್ಲೂ ಕೂಡ ಆ ನೇಮಕಾತಿ ವಿಷಯದಲ್ಲಿ ಪ್ರಧಾನಮಂತ್ರಿಯು ರಾಷ್ಟ್ರಪತಿಗಳಿಗೆ ಸಲಹೆ ನೀಡುವ ವ್ಯಕ್ತಿ ಆಗಿರ್ತಾರೆ. ಇನ್ನ ಪ್ರಧಾನಮಂತ್ರಿಯು ಮಾಡತಕ್ಕಂಥ ಕೆಲಸಗಳಲ್ಲಿ ಭಾರತದ ಪ್ರಧಾನಮಂತ್ರಿಯು ವಿದೇಶಾಂಗ ವ್ಯವಹಾರ, ರಾಷ್ಟ್ರ ರಕ್ಷಣೆ, ಹಣಕಾಸು, ಗೃಹ,
ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ವಿಶೇಷ ಅಧಿಕಾರವನ್ನ ಹೊಂದಿರುತ್ತಾನೆ. ಈ ವಿದೇಶಾಂಗ ವ್ಯವಹಾರ, ಹಣಕಾಸು, ರಕ್ಷಣೆ, ಗೃಹ, ವಿದೇಶಾಂಗ ವ್ಯವಹಾರ ಇಂಥ ವಿಷಯಗಳಲ್ಲಿ ಪ್ರಧಾನಮಂತ್ರಿಯು ವಿಶೇಷವಾದಂತಹ ಅಧಿಕಾರಗಳನ್ನು ಹೊಂದಿರ್ತಾನೆ. ಆ ಅಧಿಕಾರಗಳನ್ನ ಚಲಾವಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಸರ್ಕಾರದ ಮುಖ್ಯ ವಕ್ತಾರನಾಗಿರುತ್ತಾನೆ. ಸರ್ಕಾರದ ಪರವಾಗಿ ಭಾರತ ದೇಶ ಬೇರೆ ದೇಶದವರಿಗೆ ಏನಾದರೂ ಮಾತಾಡಬೇಕು, ಸಂದೇಶವನ್ನ ನೀಡಬೇಕು ಅಂದ್ರೆ ಭಾರತ ದೇಶದ ಪರವಾಗಿ ವಕ್ತಾರನಾಗಿ ಕೆಲಸವನ್ನ ಮಾಡ್ತಾನೆ. ಮತ್ತು ಅಲ್ಲಿ ಮಾತನಾಡ್ತಕ್ಕಂಥ ವ್ಯಕ್ತಿ ಭಾರತದ ಪ್ರಧಾನಮಂತ್ರಿನೇ ಆಗಿರ್ತಾನೆ. ಇನ್ನ ಯುದ್ಧ, ವಿದೇಶಿ ಆಕ್ರಮಣ ಅಥವಾ ಸಶಸ್ತ್ರ ದಂಗೆ ಇಂಥ ಪರಿಸ್ಥಿತಿಗಳಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಿಸಲು ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡುವ ವ್ಯಕ್ತಿ. ಯುದ್ಧ, ಶಾಂತಿ ಹಾಗೂ ಯಾವುದಾದ್ರೂ ತುರ್ತು ಪರಿಸ್ಥಿತಿಗಳು ಬಂದಾಗ ತುರ್ತು ಪರಿಸ್ಥಿತಿಯನ್ನ ಘೋಷಿಸುವಂತೆ ರಾಷ್ಟ್ರಪತಿಗಳಿಗೆ ಸಲಹೆಯನ್ನ ನೀಡುವ ವ್ಯಕ್ತಿ ಯಾರಾಗಿರ್ತಾರೆ? ಪ್ರಧಾನಮಂತ್ರಿನೇ ಆಗಿರ್ತಾನೆ. ಹಾಗೂ ಪ್ರಧಾನಮಂತ್ರಿಯಾಗಿರ್ತಕ್ಕಂಥವನು ಕೇಂದ್ರ ಮಂತ್ರಿಮಂಡಲದಲ್ಲಿ ನಿರ್ಣಾಯಕ ಪಾತ್ರವನ್ನ ಹೊಂದುತ್ತಾನೆ. ಪ್ರಧಾನಮಂತ್ರಿಗಳೇ ಪ್ರಧಾನಮಂತ್ರಿ ಮಂಡಲದ ಜೀವಾಳ. ಪ್ರಧಾನಮಂತ್ರಿ ಇಲ್ಲದೆಯೇ ಮಂತ್ರಿಮಂಡಲದ ಯಾವ ಸಭೆಯೂ ಕೂಡ ನಡೆಯೋದಿಲ್ಲ. ಯಾಕೆಂದ್ರೆ ಮಂತ್ರಿಮಂಡಲದ ನಾಯಕ ಆತನೇ ಆಗಿರೋದ್ರಿಂದ, ಮಂತ್ರಿಮಂಡಲದ ಅಧ್ಯಕ್ಷತೆಯನ್ನ ಆತನೇ ವಹಿಸ್ಕೊಂಡಿರ್ಬೇಕಾಗಿರೋದ್ರಿಂದ ಮಂತ್ರಿಮಂಡಲದ ಸಭೆಯು ಪ್ರಧಾನಮಂತ್ರಿ ಇರದ ಹೊರತು ನಡೆಯೋದೇ ಇಲ್ಲ. ಯಾಕೆಂದ್ರೆ ಆ ಸಭೆಯಲ್ಲಿ ಏನ್ ಚರ್ಚೆ ಮಾಡಬೇಕಾಗಿದೆ, ಏನನ್ನ ಚರ್ಚೆ ಮಾಡಬೇಕಾಗಿದೆ, ಇವೆಲ್ಲವುಗಳನ್ನು ನಿರ್ಧರಿಸುವ ವ್ಯಕ್ತಿ ಆತನೇ ಆಗಿರೋದ್ರಿಂದ ನಿರ್ಧರಿಸುವವರೇ ಇಲ್ಲದೇ ಇದ್ದರೆ, ಆ ಪ್ರಧಾನಮಂತ್ರಿ ಇಲ್ಲದೇ ಇದ್ದರೆ ಮಂತ್ರಿಮಂಡಲದ ಯಾವ ಸಭೆಯೂ ಕೂಡ ನಡೆಯುವುದಿಲ್ಲ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನೀತಿಯನ್ನ ನಿರ್ಧರಿಸುವ ಅಧಿಕಾರ ಪ್ರಧಾನಮಂತ್ರಿಗಳಿಗೆ ಸೇರಿರುತ್ತದೆ. ರಾಷ್ಟ್ರೀಯ ವಿಚಾರಗಳು ಏನಾದರೂ ಇದ್ರೆ ಮತ್ತು ಅಂತಾರಾಷ್ಟ್ರೀಯ ವಿಚಾರಗಳು ಏನಾದರೂ ಇದ್ರೆ ಆ ವಿಚಾರಗಳನ್ನ ನಿರ್ಧರಿಸತಕ್ಕಂತ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗೆ ನೇರವಾದಂತ ಒಂದು ಹೊಣೆಗಾರಿಕೆಯನ್ನ ಹೊಂದಿರ್ತಾನೆ. ಆತನೇ ಅದಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನಗಳನ್ನ ಕೈಗೊಳ್ಳತಕ್ಕಂಥ ವ್ಯಕ್ತಿ ಆಗಿರ್ತಾನೆ. ಹೀಗೆ ಪ್ರಧಾನಮಂತ್ರಿಯು ಭಾರತದ ಕಾರ್ಯಾಂಗದ ಸಮಸ್ತ ಕಾರ್ಯನಿರ್ವಹಣಾಧಿಕಾರಗಳನ್ನ ರಾಷ್ಟ್ರಪತಿಗಳ ಹೆಸರಿನಲ್ಲಿ ಚಲಾವಣೆ ಮಾಡ್ತಕ್ಕಂಥ ನೈಜ ಕಾರ್ಯಾಂಗಾಧಿಕಾರಿಯಾಗಿರುತ್ತಾನೆ. ಆಗ್ಲಿ ಕೇಂದ್ರ ಮಂತ್ರಿಮಂಡಲ ವಾಸ್ತವವಾಗಿ ಕಾರ್ಯಾಂಗದ ಜವಾಬ್ದಾರಿಗಳನ್ನ ನಿಭಾಯಿಸುವ ಕೇಂದ್ರ ಸರ್ಕಾರದ ಒಂದು ಅಂಗ. ಇದೇ ಕೇಂದ್ರ ಮಂತ್ರಿಮಂಡಲ. ಈ ಕೇಂದ್ರ ಮಂತ್ರಿಮಂಡಲದಲ್ಲಿ ಒಂದು ಅಧಿಕಾರದ ವಿಕೇಂದ್ರೀಕರಣದ ತತ್ವವನ್ನು ಆಧಾರವಾಗಿಟ್ಟುಕೊಂಡು ಸಾಧಾರಣವಾಗಿ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ ಶೇಕಡ 15ರಷ್ಟು ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ ಶೇಕಡ 15ರಷ್ಟು ಸಂಖ್ಯೆಯಲ್ಲಿ ಮಾತ್ರ ಮಂತ್ರಿಮಂಡಲದ ಸದಸ್ಯರು ಇರಬೇಕು. ಮಂತ್ರಿಮಂಡಲದಲ್ಲಿ ಎಷ್ಟು ಜನ ಸದಸ್ಯರು ಇರಬೇಕು ಅಂದ್ರೆ ಲೋಕಸಭೆಯ ಒಟ್ಟು ಸದಸ್ಯರ ಶೇಕಡ 15ರಷ್ಟು ಮಾತ್ರ ಅದರಲ್ಲಿ ಅಧಿಕಾರದಲ್ಲಿ ಇರಬೇಕು ಅನ್ನುವ ನಿಯಮವನ್ನ 1985ನೇ ಇಸ್ವಿನಲ್ಲಿ ಇದನ್ನ ಮಾಡಲಾಗಿದೆ. 1985ರ ಪಕ್ಷಾಂತರ ನಿಷೇಧ ಕಾಯ್ದೆ, ಆ ಕಾಯ್ದೆನಲ್ಲಿ ಇದನ್ನ ಪ್ರಸ್ತುತಪಡಿಸಲಾಗಿದೆ. ಇನ್ನ ಮಂತ್ರಿಮಂಡಲದಲ್ಲಿ 10 ನಿಮಿಷ ನೋಡಿ. ಮಂತ್ರಿಮಂಡಲದಲ್ಲಿ 3 ರೀತಿಯದಾಗಿ ವರ್ಗೀಕರಣ ಮಾಡಲಾಗಿದೆ.
ಮೊದಲನೇದು ಕ್ಯಾಬಿನೆಟ್ ದರ್ಜೆಯ ಸಚಿವರು. ಯಾವ್ಯಾವ ರೀತಿಯ ಸಚಿವರು ಇರ್ತಾರೆ ಅಂತ. ಎರಡನೇದು ರಾಜ್ಯ ಸಚಿವರು, ಮೂರನೇದು ಉಪಮಂತ್ರಿ. ಏನ್ ಇವರು ಕ್ಯಾಬಿನೆಟ್ ದರ್ಜೆಯ ಸಚಿವರು, ರಾಜ್ಯ ಸಚಿವರು, ಉಪಮಂತ್ರಿಗಳು ಅಂತ ಮೂರ್ ತರದ ಮಿನಿಸ್ಟರ್ ಹೆಂಗಿರ್ತಾರೆ? ಒಂದೇ ಸಚಿವ ಸಂಪುಟದ 3 ತರದ ಮಿನಿಸ್ಟರ್ಗಳು ಹೆಂಗೆ? ಏನಿಲ್ಲ. ಕ್ಯಾಬಿನೆಟ್ ದರ್ಜೆಯ ಸಚಿವರು ಯಾರು ಎಂದರೆ, ಕ್ಯಾಬಿನೆಟ್ ದರ್ಜೆಯ ಸಚಿವರು ಯಾರು ಎಂದರೆ ಒಂದೊಂದು ಖಾತೆಯ ಸ್ವತಂತ್ರ ಕಾರ್ಯನಿರ್ವಹಣಾ ಜವಾಬ್ದಾರಿಯನ್ನ ಹೊಂದಿರುವ ಸಚಿವರು. ಒಂದು ಖಾತೆಯನ್ನ ಸ್ವತಂತ್ರ ಕಾರ್ಯನಿರ್ವಹಣಾ ಜವಾಬ್ದಾರಿಯೊಂದಿಗೆ ಪಡೆದಿರ್ತಕ್ಕಂಥವ್ರು. ಹಣಕಾಸು ಇಲಾಖೆಯನ್ನ ಪಡೆದಿರುವ ಮಂತ್ರಿ ಹಣಕಾಸು ಸಚಿವ ಅಂತ ಏನ್ ಕರೆಸ್ಕೊಳ್ತಾನೆ, ಆತನಿಗೆ ಆತನ ಇಲಾಖೆಯಲ್ಲಿ ತಾನು ಸ್ವತಂತ್ರವಾಗಿ ನಿರ್ಧಾರಗಳನ್ನ ಕೈಗೊಳ್ಳುವ ಅಧಿಕಾರಗಳು ಆತನಿಗೆ ಇರ್ತವೆ. ಸ್ವತಂತ್ರವಾಗಿ ಅಧಿಕಾರ ಏನನ್ನ ನಿರ್ಣಯಗಳನ್ನ ತೆಗೆದುಕೊಳ್ತಕ್ಕಂಥ ಅಧಿಕಾರ ಆತನಿಗೆ ಇರ್ತದೆ. ಅಂತ ಸ್ವಂತ ಕಾರ್ಯನಿರ್ವಹಣಾಧಿಕಾರವನ್ನ ಹೊಂದಿರತಕ್ಕಂಥ ವ್ಯಕ್ತಿಯನ್ನ ಕ್ಯಾಬಿನೆಟ್ ದರ್ಜೆಯ ಸಚಿವರು ಅಂತ ಕರೀತೇವೆ. ಈ ಕ್ಯಾಬಿನೆಟ್ ದರ್ಜೆಯ ಸಚಿವರು ಪ್ರಧಾನಮಂತ್ರಿಯು ಕರೀತಕ್ಕಂಥ ಪ್ರತಿಯೊಂದು ಸಭೆಗೆ ಹಾಜರಾಗುವ ಹಕ್ಕುಳ್ಳವರಾಗಿರುತ್ತಾರೆ. ಪ್ರಧಾನಮಂತ್ರಿಯು ಕರೀತಕ್ಕಂಥ ಪ್ರತಿಯೊಂದು ಕ್ಯಾಬಿನೆಟ್ ಸಭೆಗೆ ಹಾಜರಾಗುವ ಹಕ್ಕುಳ್ಳವರಾಗಿರುತ್ತಾರೆ. ಪ್ರಧಾನಮಂತ್ರಿಗಳು ಲೋಕಸಭೆನಲ್ಲೇ ಅವರಿಗೆ ಮೌಖಿಕವಾಗಿ ತಿಳಿಸ್ಬಿಡ್ಬೋದು, ಇವತ್ತು ಸಾಯಂಕಾಲ ಏನಿದೆ ಕ್ಯಾಬಿನೆಟ್ ಸಭೆ ಇದೆಯಪ್ಪ, ಮಂತ್ರಿಮಂಡಲದ ಸಭೆ ಇದೆ, ಎಲ್ಲರೂ ಬರ್ರಿ ಅಂದ್ಬಿಟ್ರೆ ಅವ್ರು ಸುಮ್ಮನೆ ಹೋಗ್ತಾ ಇರ್ತಾರೆ ಅಷ್ಟೇ. ಒಬ್ಬೊಬ್ಬರನ್ನು ಕೂಡ ಕರಿಬೇಕಾಗಿಲ್ಲ, ಒಬ್ಬೊಬ್ಬರನ್ನು ಕೂಡ ಕರಿಬೇಕು ಅಂತ ಏನಿಲ್ಲ. ಇನ್ನ ಎರಡನೆಯದು ರಾಜ್ಯ ಸಚಿವರು. ಈ ರಾಜ್ಯ ಸಚಿವರು ಅಂದ್ರೆ ಯಾರೆಂದ್ರೆ ಈಗಾಗಲೇ ಒಂದು ಸಚಿವಾಲಯದಲ್ಲಿ ಒಂದು ಇಲಾಖೆಗೆ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಸಚಿವನು ಇದ್ದು, ಈಗಾಗಲೇ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಸಚಿವನು ಒಂದು ಇಲಾಖೆಯಲ್ಲಿ ಇದ್ದು, ಆ ಇಲಾಖೆಯು ಬಹಳಷ್ಟು ದೊಡ್ಡದಾಗಿದ್ದು, ನಮ್ಮ ಭಾರತದಲ್ಲಿ ರೈಲ್ವೆ ಖಾತೆ ಏನಿದೆಯಲ್ಲ ಅದು ಬಹಳ ದೊಡ್ಡ ಖಾತೆ, ಬಹಳ ವಿಶಾಲವಾಗಿರ್ತಕ್ಕಂಥ ಒಂದು ಖಾತೆ. ಒಬ್ಬರಿಂದ ಅದನ್ನ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ. ಇನ್ನ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಏನಿದೆಯಲ್ಲ ಅದು ಸ್ವಲ್ಪ ದೊಡ್ಡ ಖಾತೆ, ಅಲ್ಲಿ ಕಾರ್ಯಭಾರಗಳು ಬಹಳ ಇರ್ತಾವೆ. ಈಗಾಗಲೇ ಒಂದು ಇಲಾಖೆಗೆ ಕ್ಯಾಬಿನೆಟ್ ದರ್ಜೆಯ ಸಚಿವರಿದ್ದು, ಆ ಇಲಾಖೆಯು ಬಹಳಷ್ಟು ದೊಡ್ಡದಾಗಿದ್ದು, ಕಾರ್ಯಭಾರಗಳು ಹೆಚ್ಚಾಗಿದ್ದು, ಒಬ್ಬರಿಂದಲೇ ನಿಭಾಯಿಸಲಿಕ್ಕಾಗದಿದ್ದರೆ, ಈಗಾಗಲೇ ಇರ್ತಕ್ಕಂಥ ಇವ್ರು ಒಬ್ಬನೇನಿದಾರಲ್ಲ, ಇವನು ಒಬ್ಬನಿಂದಲೇ ಅದೊಂದು ಎಲ್ಲವನ್ನೂ ಕೂಡ ನಿಭಾಯಿಸಲಿಕ್ಕಾಗದೇ ಇದ್ದರೆ ಆಡಳಿತದಲ್ಲಿ ಆತನಿಗೆ ಸಹಾಯ ಮಾಡಲಿದ್ದು ರಾಜ್ಯ ಸಚಿವರ ನೇಮಕವಾಗುತ್ತದೆ. ಇವನ್ ಕೆಲಸ ಏನು? ಕ್ಯಾಬಿನೆಟ್ ದರ್ಜೆಯ ಸಚಿವನಿಗೆ ಆಡಳಿತದಲ್ಲಿ ಸಹಾಯ ಮಾಡೋದಷ್ಟೇ. ಇನ್ನ ಕ್ಯಾಬಿನೆಟ್ಟಿನ ಸಭೆಯಲ್ಲಿ ಪ್ರಧಾನಮಂತ್ರಿಯು ಕರೆಯುವ ಕ್ಯಾಬಿನೆಟ್ಟಿನ ಪ್ರತಿ ಸಭೆಯಲ್ಲಿ ಇವರಿಗೆ ಹಾಜರಾಗುವ ಹಕ್ಕುಳ್ಳವರಲ್ಲ. ಒಂದು ವೇಳೆ ಪ್ರಧಾನಮಂತ್ರಿಯು ಸೂಚಿಸಿದರೆ, ಒಂದು ವೇಳೆ ಪ್ರಧಾನಮಂತ್ರಿ ಸೂಚಿಸಿದರೆ ನೀವು ಬರಪ್ಪ ರಾಜ್ಯ ಸಚಿವರು ಏನಿದ್ದೀರಿ ನೀವು ಬರ್ರಿ ಅಂತ ಹೇಳಿದರೆ ಮಾತ್ರ ಆ ಸಭೆಗೆ ಹೋಗ್ತಾರೆ, ಇಲ್ಲದಿದ್ರೆ ಹೋಗೋದಿಲ್ಲ. ಇನ್ನ ಈ ಉಪಮಂತ್ರಿಗಳು ಯಾರು? ಈಗಾಗಲೇ ಒಂದು ಇಲಾಖೆಗೆ ಕ್ಯಾಬಿನೆಟ್ ದರ್ಜೆಯ ಸಚಿವರಿದ್ದು, ಒಬ್ಬ ರಾಜ್ಯ ಸಚಿವರೂ ಕೂಡ ಇದ್ದು, ಇವರಿಬ್ಬರಿಂದಲೂ ಕೂಡ ನಿಭಾಯಿಸಕ್ಕಾಗ್ತಾ ಇಲ್ಲ, ಕಾರ್ಯಭಾರಗಳು ಜಾಸ್ತಿ ಇದ್ದಾವೆ ಅನ್ಸಿದ್ರೆ, ಇವರಿಬ್ಬರಿದ್ರು ಕೂಡ ಆ ಇಲಾಖೆ ದೊಡ್ಡದಿದೆ, ಕೆಲಸಗಳು ಬಹಳ ಇದಾವೆ, ವರ್ಕ್ ಲೋಡ್ ಜಾಸ್ತಿ ಇದೆ ಅಂತ ಹೇಳಿ ಏನಾದ್ರು ಅನ್ಸಿದ್ರೆ ಕ್ಯಾಬಿನೆಟ್ ದರ್ಜೆಯ ಸಚಿವರಿಗೂ ಹಾಗೂ ರಾಜ್ಯ ಸಚಿವರಿಗೂ ಆಡಳಿತದಲ್ಲಿ ಸಹಾಯ ಮಾಡಲು ಉಪಮಂತ್ರಿಗಳು ಇರುತ್ತಾರೆ. ಈ ಉಪಮಂತ್ರಿಗಳಿಗೆ ಸ್ವಂತ ನಿರ್ಣಯ ಕೈಗೊಳ್ಳುವ ಅಧಿಕಾರವೂ ಇರುವುದಿಲ್ಲ. ಪ್ರಧಾನಮಂತ್ರಿಯು ಕರೆಯುವ ಯಾವುದೇ ಕ್ಯಾಬಿನೆಟ್ ಸಭೆಗೆ ಇವರು ಹಾಜರಾಗುವುದಿಲ್ಲ. ಯಾವುದೇ ಸಭೆಗೆ ಇವರು ಹಾಜರಾಗುವುದು. ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ಮೂರರಲ್ಲಿ ಒಂದೊಂದು ವ್ಯತ್ಯಾಸ ಇದೆ.
ಕ್ಯಾಬಿನೆಟ್ ದರ್ಜೆಯ ಸಚಿವರು ಪ್ರಧಾನಮಂತ್ರಿ ಕರೆತಕ್ಕಂತ ಪ್ರತಿ ಕ್ಯಾಬಿನೆಟ್ ಸಭೆಯಲ್ಲಿ ಹಾಜರಾಗುವ ಹಕ್ಕುಳ್ಳವರಾಗಿದ್ದಾರೆ. ಅದು ಹಕ್ಕದು. ಅವ್ರು ಹೋಗೇ ಹೋಗ್ತಾರ. ನೀವು ಬೇಡ ಅನ್ನಕ್ ಬರೋದಿಲ್ಲ. ಯಾರಿಗೆ? ಪ್ರಧಾನಮಂತ್ರಿ. ಇಂಥ ಸಚಿವರು ಬರೋದ್ ಬೇಡ ಅನ್ನಂಗಿಲ್ಲ. ಕ್ಯಾಬಿನೆಟ್ ದರ್ಜೆಯ ಸಚಿವರು ಹೋಗಿಯೇ ತೀರುತ್ತಾರೆ ಆ ಸಭೆಗೆ. ರಾಜ್ಯಸಭೆ ಸಚಿವರು ಏನಿದಾರಲ್ಲ, ಇವ್ರು ಎಲ್ಲಾ ಸಭೆಗಳಿಗೆ ಏನು ಹೋಗಲ್ಲ. ಪ್ರಧಾನಮಂತ್ರಿ ಇಷ್ಟಪಟ್ಟರೆ, ಅವರು ಸೂಚಿಸಿದರೆ ಮಾತ್ರ ಹೋಗ್ತಾರೆ, ಇಲ್ಲದ್ರಿಲ್ಲ. ನಿರ್ಣಯಗಳನ್ನ ಕೈಗೊಳ್ಳುವ ಅಧಿಕಾರವಿರುವುದೆಲ್ಲ ಕ್ಯಾಬಿನೆಟ್ ದರ್ಜೆಯ ಸಚಿವರಿಗೆ. ನಿರ್ಣಯಗಳನ್ನ ಇವರು ಮಾತ್ರ ಕೈಗೊಳ್ತಾರೆ. ರಾಜ್ಯ ಸಚಿವರಿಗೂ ನಿರ್ಣಯ ತೆಗೆದುಕೊಳ್ತಕ್ಕಂಥ ಅಧಿಕಾರ ಇಲ್ಲ, ಮತ್ತೆ ಉಪಮಂತ್ರಿಗಳಿಗೂ ಕೂಡ ನಿರ್ಣಯ ತೆಗೆದುಕೊಳ್ತಕ್ಕಂಥ ಅಧಿಕಾರ ಇಲ್ಲ. ಇನ್ನ ಉಪಮಂತ್ರಿಗಳು ಪ್ರಧಾನಮಂತ್ರಿ ಕರೆಯುವ ಯಾವುದೇ ಸಚಿವ ಸಂಪುಟದ ಸಭೆಗೆ ಹಾಜರಾಗುವುದೇ ಇಲ್ಲ. ಅವರನ್ನ ಪ್ರಧಾನಮಂತ್ರಿ ಕರೆಯೋದು ಇಲ್ಲ, ನೀವು ಬರ್ರಿ ಅಂತ ಹೇಳೋದು ಇಲ್ಲ. ಹಾಗಾಗಿ ಅವರಲ್ಲಿ ಹೋಗಲ್ಲ.